ಕನ್ನಡ ಕ್ಯಾಮರಾ ಅಫಿಷಿಯಲ್ ಯೂಟ್ಯೂಬ್ನ ಸಮಸ್ತ ಎಲ್ಲ ವೀಕ್ಷಕರಿಗೆ ಮೊದಲಿಗೆ ನಮಸ್ಕಾರ. ಆ್ಯಂಡ್ ಈ ಒಂದು ವಾಹಿನಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ, ನಾವು ಆರಂಭ ಮಾಡಿರುವಂಥದ್ದು ಕನ್ನಡಕ್ಕೆ ಕೊಡುಗೆಯನ್ನು ಕೊಟ್ಟಂಥ ಮಹಾನ್ ದಿಗ್ಗಜ ಕಲಾವಿದರ ಬಗ್ಗೆ ಸಾಧ್ಯವಾದಷ್ಟು ಮಾಹಿತಿಯನ್ನು ಕಲೆ ಹಾಕಿ ವೀಕ್ಷಕರಿಗೆ ಅರ್ಪಣೆ ಮಾಡ್ತಕ್ಕಂಥ ಕೆಲಸ. ಸೊ ಈ ವಾಹಿನಿಯಿಂದ ಸದಾಕಾಲ ಇದ್ದೇ ಇರುತ್ತೆ. ಆ್ಯಂಡ್ ಇವತ್ತು ನಾನು ಪ್ಲೇ ಮಾಡ್ತಾ ಇರತಕ್ಕಂಥ ವಿಡಿಯೋ ನಿಮಗೆಲ್ಲ ಗೊತ್ತೇ ಇದೆ. ರೆಬೆಲ್ ಸ್ಟಾರ್ ಅಂಬರೀಷ್ ಅಂದರೆ ಸೊ ಮಾತಲ್ಲಿ ತುಂಬ ಹೊರಟಿರುತ್ತೆ ಅವ್ರಿಗೆ, ಆದರೆ ಅವರ ಮನಸ್ಸು ಅದಕ್ಕೆ ತದ್ವಿರುದ್ಧವಾದಂಥ ವ್ಯಕ್ತಿತ್ವವನ್ನು ಹೊಂದಿದ್ದಂಥ ಒಬ್ಬ ಅದ್ಭುತ ಕಲಾವಿದರು. ಸೊ ಅವರು ಸಾಕಷ್ಟು ಡಾಕ್ಟರ್ ರಾಜ್ಕುಮಾರ್ ಸರ್ ಬಗ್ಗೆ, ಅವ್ರು ಮಾಡಿರ್ತಕ್ಕಂಥ ಚಿತ್ರಗಳ ಬಗ್ಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇರ್ತಾರೆ ಒಂದು ಕಾರ್ಯಕ್ರಮದಲ್ಲಿ. ಬಹಳ ಅದ್ಭುತವಾಗಿ ಎಲ್ಲವನ್ನ ಹೇಳ್ತಾ ಇರ್ತಾರೆ ಅವರು. ಆಮೇಲೆ ಇನ್ನೊಂದು ರೆಬೆಲ್ ಸ್ಟಾರ್ ಅಂಬರೀಷ್ ಅವ್ರ ಬಗ್ಗೆ ಶೂಟಿಂಗ್ ಅಂತಕ್ಕಂಥ ವಿಷಯಗಳು ಬಂದಾಗ ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಟೈಮಿಂಗ್ ಬಗ್ಗೆ ಅವರು ಅಷ್ಟು ತಲೆಯನ್ನು ಕೆಡಿಸ್ಕೊತಿರ್ಲಿಲ್ಲ. ಸೊ ಎಲ್ಲರೂ ಇನ್ ಟೈಮಿಗೆ ಬಂದ್ರೆ ಇವರ ಒಂದು ಬರ್ತಕ್ಕಂಥ ಒಂದು ಸಮಯದ ಒಂದು ರೀತಿನೇ ಬಹಳ ಬದಲಾಗಿತ್ತು. ಬಟ್ ತುಂಬಾ ಲೇಟ್ ಆಗಿ ಬರೋರು, ಆರಾಮಾಗಿ ಬರೋರು, ಜಾಲಿಯಾಗಿರೋರು, ಅಂದ್ರೆ ಎಷ್ಟೇ ಯಾವುದೇ ರೀತಿಯ ಭಾಷೆಯಲ್ಲಿ ಒಬ್ಬರನ್ನ ಮಾತಾಡಿಸೋರು ಕೂಡ ಅಟ್ ದ ಸೇಮ್ ಟೈಮ್ ಅದರ 10ರಷ್ಟು ಗೌರವ ಅವ್ರ ಮನಸ್ಸಲ್ಲಿ ಇರ್ತಿತ್ತು ಆ ಕಲಾವಿದ್ರ ಬಗ್ಗೆ. ಅಂದ್ರೆ ಲೇಟ್ ಆಗಿ ಬಂದ್ರು ಕೂಡ ಶೂಟಿಂಗ್ ಸೆಟ್ ಅಲ್ಲಿ ಅವ್ರು ಕೊಟ್ಟಂತ ಪಾತ್ರವನ್ನ ಸರಿಯಾದ ರೀತಿಯಲ್ಲಿ ಅವರು ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಈ ಒಡ ಹುಟ್ಟಿದವರು ಶೂಟಿಂಗ್ ಬಗ್ಗೆ ಅವ್ರು ಮಾತಾಡ್ಬೇಕಾದ್ರೆ ಲೇಟ್ ಆಗಿ ಬಂದ್ರು ಕೂಡ ಎಲ್ಲ ಒಂದ್ ಕಡೆ ಸಮ್ ವೇ ಡಾಕ್ಟರ್ ರಾಜ್ಕುಮಾರ್ ಅವರೇ ಇವರು ಪರವಾಗಿದ್ರಂತೆ. ಅಂದ್ರೆ ಅಷ್ಟು ಆತ್ಮೀಯವಾದಂತ ಒಂದು ರಿಲೇಶನ್ಶಿಪ್ ಆಗಿತ್ತು ಅವ್ರಿಗೆ. ಆಮೇಲೆ ಬಹಳ ಪ್ರಮುಖವಾಗಿ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ತಾಯಿಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂದ್ರೆ ಬಹಳ ಇಷ್ಟ ಅಂತ ಇದೆ. ಅದೊಂದು ಸ್ವಾರಸ್ಯಕರವಾದಂತ ವಿಚಾರ ಅದು. ಸೊ ಒಂದು ಪ್ರೋಗ್ರಾಮ್ ಅಲ್ಲಿ ರೆಬೆಲ್ ಸ್ಟಾರ್ ಅಂಬರೀಷ್ ಅವರಿಗೆ ಪ್ರಶಸ್ತಿಯನ್ನು ಕೊಡಬೇಕಾದಂತ ಟೈಮಲ್ಲಿ ರಾಜ್ಕುಮಾರ್ ಸರ್ನ ನೋಡಿದಾಗ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ತಾಯೇ ಹೇಳಿರುತ್ತೆ, ಮೊದಲು ಹೋಗ್ಬಿಟ್ಟು ಅವರಿಗೆ ಹಿರಿಯರಿಗೆ ನಮಸ್ಕಾರ ಮಾಡಬೇಕು ಅಂತ. ಬಟ್ ಆದ್ರೆ ಅಷ್ಟೊತ್ತಿಗಾಗ್ಲೇ ಅಂಬರೀಷ್ ಮತ್ತೆ ರಾಜ್ಕುಮಾರ್ ಅವರ ಸ್ನೇಹದ ಬಗ್ಗೆ, ಆತ್ಮೀಯ ಸಂಬಂಧದ ಬಗ್ಗೆ ರಾಜ್ಕುಮಾರ್ ಅವರೇ ಸ್ವತಃ ಅಂಬರೀಷ್ ಅವ್ರನ್ನ ನೋಡಿದಾಗ ಅಲ್ಲಿಂದಾನೆ ಇವ್ರಿಗೆ ನಮಸ್ಕಾರ ಇವರು ಬೈದ್ರಂತೆ ಅಂಬರೀಷ್ ಅವ್ರನ್ನ. ಸೊ ವಿಡಿಯೋ ಪ್ಲೇ ಮಾಡ್ತೀನಿ ನಿಮ್ಗೆ, ಮಾಡಿ ಕೊನೆವರೆಗೂ ನೋಡಿ. ನಿಮ್ಮ ಸಾಧ್ಯವಾದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಅಕಸ್ಮಾತ್ ಕಾಣದೇ ಇದ್ರೆ ನನಗೆ ಅವರಿಂದ ಗೌರವ ಹೊರಟೋಗ್ತಿತ್ತು. ಸುಮ್ನೆ ಗೊತ್ತಾಗಲ್ಲ ಯಾತಕ್ಕೆ ಕರ್ಕೊಂಬಂದೆ ನೀನ್ ಅಂತ. ಹೀಗೆ ಅವರ ನನ್ನ ಬಾಂಧವ್ಯ ವರ್ಧಣ್ಣ ಅವ್ರು ಕೂಡ ಅಷ್ಟು ಹತ್ರದಲ್ಲಿ ಯಾರು ಮಾತಾಡಿದವರು. ರಾಜ್ಕುಮಾರ್ಗೆ ನಾನು ಹೇಳೋರು, ಅವಳ ಹುಟ್ಟಿದವರು ಮಾಡಿದಾಗ ಸ್ವಲ್ಪ ಕೋಪ ಬರುತ್ತೆ. ಆದ್ರೆ ಅವ್ರೇನ್ ಕೋಪ ಬಂದ್ರು ರಾಜ್ಕುಮಾರ್ ಇದ್ರು ನಮ್ ಕಡೆ. ಇವ್ರು ನಿರ್ಮಾಪಕರು ಅವ್ರ ಕಲಾವಿದ್ರು, ಅವ್ರ ಕಲಾವಿದ್ರಿಗೆ ಸಪೋರ್ಟ್ ಯಾವಾಗ್ಲೂ ಬೆಂಬಲ. ಅಕ್ಕ ಅವ್ರು ಬೈತಾ ಇರೋದು ಬೈಕಲ್ಲಿ ನಮ್ಗೆ ಬೈದ, ಅದಾದ್ರೂ ಊಟ ಕೊಡ್ಲೇಬೇಕಲ್ಲ. ನಾನು ಶೂಟಿಂಗ್ ಹೋಗ್ಬೇಕಾರೆ ಭಗವಾನ್ ಹೇಳೋರು, ನಾಳೆ ಬೇಗ ಬಂದ್ಬಿಡಪ್ಪ, ನಿಂದೆ ಮೊದಲನೇ ಶಾಟ್. ಯಾರ್ ಪಿಕ್ಚರ್ ರೀ ಇದು? ರಾಜ್ಕುಮಾರ್. ರಾಜ್ಕುಮಾರ್ ಪಿಕ್ಚರ್ ಅವ್ರು ತೆಗಿದ್ರು, ನಂದೇ ಯಾಕೆ ತೆಗಿದ್ರು? ಇಲ್ಲಪ್ಪ ನಿಂದೆ ಫಸ್ಟ್ ಇಲ್ಲ ಇಲ್ಲ. ಅವ ರಾಜ್ಕುಮಾರ್ಗೆ ಬಾಸ್ ಪಾರ್ಟ್ ಟೈಮ್ ಶೂಟಿಂಗ್ ಅಂದ್ರೆ ಎನಿ ಟೈಮ್ ಅನ್ನೋರು. ಅವರೇ ನಿರ್ಮಾಪಕರು, ಅವರೇ ಅಲ್ಲ. ನೀನ್ ಯಾರು ನಾ ಎನಿ ಟೈಮ್ ಬರ್ತೀನಿ ಹೋಗಿರಿ ಅಂತ ಹೊಡೋಬಿಡು. ಈಗಿನ ಹಲವಾರು ಅವರ ಜೊತೆಲಿ ನಡೆದಿದ್ದ ಇಂದ ನಮಗೆ ಈಗಲೇ ಇಲ್ಲಿ ನಡೀತಾ ಇದ್ದಂಗಿದೆ. ಅಂದ್ರೆ ರಾಜಣ್ಣವನ್ನ ನಾವು ಕಳ್ಕೊಂಡಿಲ್ಲ. ಅವರು ಮಾಡಿರೋ, ಅವ್ರು ಕೊಟ್ಟ ಆದರ್ಶಗಳನ್ನ ನಾವು ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಕಷ್ಟ ಇದೆ. ಆದ್ರೂ ಪ್ರಯತ್ನ ಪಡೋದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರಿಗೆ ಕರ್ನಾಟಕದ ಮೇಲೆ ಅಷ್ಟೊಂದು ಪ್ರೀತಿ, ಕಲೆಯ ಬಗ್ಗೆ ಅಂತೂ ಅವರು ಇಡೀ ಜೀವನ ಇನ್ನೇನು ಹಣ ನೋಡ್ಲಿಲ್ಲ, ಇನ್ನೇನು ನೋಡ್ಲಿಲ್ಲ ಜೀವನದಲ್ಲಿ. ಬರೀ ಕಲೆ ಕಲೆ ಕಲೆ, ಆ ಚಿತ್ರ ಈ ಚಿತ್ರ. ಅಂದ್ರೆ ಒಂದ್ ಸಂತೋಷ ಏನಪ್ಪ, ಮಕ್ಕಳೆಲ್ಲ ಇಷ್ಟು ದೊಡ್ಡ ದೊಡ್ಡ ಕಲಾವಿದರಾದ್ರಲ್ಲ ಅಂತ ಒಂದು ಆಸೆ, ಮಕ್ಳು ನೋಡೋ ಆಸೆ ಇಲ್ಲ. ಅವ್ರ ಆಯ್ತು ತುಂಬಿತು. ಅದರಿಂದ ಕರ್ನಾಟಕದಲ್ಲಿ ಎಲ್ಲಾ ರೀತಿಯಲ್ಲೂ ಇವತ್ತು ನಾನು ನಿಂತಿದ್ದೀನಿ. ಇವತ್ತು ನಾನು ಕರ್ನಾಟಕಕ್ಕೆ ಮೋಸ ಆದ್ರೆ, ದ್ರೋಹ ಆದ್ರೆ ನಾನು ಬರೋದಕ್ಕೆ ಸಿದ್ಧ ಅಂತ ಅವರ ಎಲ್ಲಾ ಏನೇ ಅವರಲ್ಲಿ ಮಾನಸಿಕವಾಗಿ ಇದ್ರೂ